ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾಜಿ ಸಚಿವರಾದ ಎಬಿ ಪಾಟೀಲ್ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಸನ್ಮಾನ್ಯ ಎಬಿ ಪಾಟೀಲ್ ಮಾಜಿ ಸಚಿವರು ಹಾಗೂ ಶಶಿಕಾಂತ್ ನಾಯಕರು ಇವರು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಬಡವರು ಹಾಗೂ ಸುತ್ತಮುತ್ತಲಿನ ರೈತರ ಕಾಮಧೇನು ಕಲ್ಪವೃಕ್ಷವಾಗಿತ್ತು ಹಾಗೂ ರೈತರ ಬಾಳಿನ ಆಶಾಕಿರಣವಾಗಿದ್ದ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಇವತ್ತು ಗುತ್ತಿಗೆ ಆಧಾರದ ಮೇಲೆ ಮಾರಾಟಕ್ಕೆ ನಿಂತಿದೆ. ಇದನ್ನು ಖಂಡಿಸಿ ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಶಶಿಕಾಂತ್ ನಾಯಕ್ ಇವರು ಮಾತನಾಡಿದರು. ವರದಿ ನಿರಂಜನ್ ಶಿರೂರ್. ಹಿನ್ನೆಲೆಯಲ್ಲಿ ನಾವು ಅನೇಕ ರೈತರು ಜನರಲ್ ಬಾಡಿ ಮೀಟಿಂಗ್ ಕಳೆದಾಗೂ ಕೂಡ ಅನ್ಯ ಆಡಳಿತ ಮಂಡಳಿಯವರಿಗೆ, ಚೇರ್ಮನ್ರಿಗೆ, ಅಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರಿಗೂ ವಿನಂತಿ ಮಾಡ್ಕೊಂಡಿದ್ವಿ. ಅವ್ರು ಕರೀತ್ನಾಗಣ ಒಂದು ಮಾತನ್ನ ಹೇಳಿ ಕರೆದಿದ್ರು, ಇನ್ಯಾವುದೇ ಮಾರ್ಗ ಅಂತ ಹೇಳಿ ಲೀಸ್ ಕೊಡ್ಬೋದು ಅಥವಾ ಇನ್ಯಾವುದೇ ಮಾರ್ಗ ಅಂತ ಹೇಳಿ ಅದ್ರೊಳಗೆ ಹೇಳಿದ್ರು. ನಿಮ್ಮ ಜೊತೆಗೆ ಚರ್ಚೆಗೆ ಬಂದೇವು ನಾವು. ಈ ಹಿನ್ನೆಲೆಯಲ್ಲಿ ನೀವು ಯಾವುದೋ ಸ್ಥಿತಿ ಒಳಗೆ ಇದನ್ನು ಕೊಡ್ಬೇಡ್ರಿ, ಇದನ್ನ ಇನ್ಯಾವುದೇ ಮಾರ್ಗತೆಯನ್ನು ಹೇಳಾಗತ್ತಿಲ್ಲ. ಅದಕ್ಕೆ ಬೇರೆ ಹಣಕಾಸಿನ ವ್ಯವಸ್ಥೆಯನ್ನು ರಗಡ ಮೂಲಗಳದಾವ. ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಇವತ್ತು ಅನೇಕ ನಿಮ್ಮ ಅಂತ ಮಲ್ಟಿ ಆಕ್ಟ್ನೊಳಗೆ ಇರ್ತಕ್ಕಂಥ ಅನೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇರ್ತಕ್ಕಂಥ ಹಣ ತಂದಾರೆ. ಇವತ್ತು ಇವ್ರಿಗೆ ಅವಶ್ಯಕತೆ ಇರೋದು 100-200 ಕೋಟಿ ರೂಪಾಯಿ ಈ ಸಲ ನಡ್ಸಕ್ಕೆ. ಇವ್ರಿಗೆ ಒಂದ್ಸಲ ನಡೆಸಿ ಅದನ್ನ ಸರಿಯಾದಂತ ದಿಕ್ಕಿನೊಳಗೆ ಎಲ್ಲಿ ನಿಮ್ಮ ತಪ್ಪಿದೇವೆ ಅಂತಕ್ಕಂಥದ್ದು, ನಾವು ಯಾಕೆ ತಪ್ಪಿದೇವೆ ಅಂತಾಗ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಕೂಡ ಅನೇಕ ಬಾರಿ ಮತ್ತು ಅವ್ರ ಪತ್ರ ಮುಖಾಂತರ ಕೇಳಿದೆವು, ಯಾವ್ಯಾವ ಬಾಬ್ದೊಳಗೆ ನೀವು ಯಾವಾಗ ಖರ್ಚು ಮಾಡಿದಿರಿ, ಎಷ್ಟು ಮಾಡಿದಿರಿ ಅಂತ. ಬರೀ 2 ಲೈನ್ ಒಳಗೆ ಉತ್ತರ ಕೊಡಿದವ್ರು ನನಗೆ. ಅವ್ರ ನಿಮ್ದೆಲ್ಲ ಈ ಪ್ರತಿ ವರ್ಷದ ಅಣಾವೆ ಪತ್ರಿಕೆದೊಳಗೆ ನಾವು ಎಲ್ಲ ಸಾಲದ ಮತ್ತು ಅದು ಯಾವಾಗ ಅದ್ರದ್ದು ಕಾರ್ಖಾನೆಯನ್ನ ಹೆಚ್ಚಿಗೆ ಸಾಮರ್ಥ್ಯ ಹೆಚ್ಚು ಮಾಡಿದೆವು. ಅದ್ರೊಳಗೆ ಐತಿ, ಅದ್ರೊಳಗೆ ರೊಕ್ಕದ ಹಣದಲ್ಲಿ ಐತಿ, ನೀವು ಹೇಳುವಂಥದ್ದು ಏನು ಇಲ್ಲ, ಅದ್ರೊಳಗೆ ನೋಡ್ಕೊಡ್ರಿ ಅಂತೇಳಿ ಒಂದು ಸಣ್ಣ ಸಾದಾ ಉತ್ತರನೂ ಕೂಡ ನಾನು ಕೊಡಿದಾರೆ. ಅದು ಒಂದು ಒಪ್ಪರ ಇರಲಿ. ಇವತ್ತು ಎಲ್ಲ ಇದ್ರೂ ಕೂಡ ನಿಮಗೇನು ದೊಡ್ಡದಲ್ಲ. ನಾವು ಒಂದ್ಸಲ ಅವ್ರಿಗೆ ಒತ್ತಾಯ ಮಾಡಿದ್ವಿ, ಬಿಲ್ ಉಳ್ದೈತ್ರಿ 6-7 ತಿಂಗಳ ದಯಮಾಡಿ ಕೊಡ್ರಿ ಅಂತೇಳಿ. 8-9 ದಿವಸನಾಗ 94 ಕೋಟಿ ರೂಪಾಯಿ ಹಣ ರೈತರ ಬಾಕಿ 9 ದಿವಸನಾಗ ಕೊಡ್ತಕ್ಕಂಥದ್ದು. ಅಂದ್ರೆ ಅನೇಕ ಅವ್ರಿಗೆ ಅನುಕೂಲ ಅದಾವ. ಇಲ್ಲೇ ಪಕ್ಕದೊಳಗೆ ನಮ್ಮ ಲಿಪಾಣಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು ದಿವಾಳಿ ಅಂಚಿನೊಳಗೆ ಇದ್ದಾಗಣ ಅದನ್ನ ಜೊಲ್ಲೆ ಅವರು ತಾವೆಲ್ಲ ಕುಡ್ಕೊಂಡು ತಮ್ಮದೇನೋ ಸಂಸ್ಥಾದಿಂದ ಆ ಕಡೆ ಈ ಕಡೆ ಡಿಪಾಸಿಟ್ ನಡೆಸಿದಂತ ಇಲ್ಲಿ ಬಾಜುಕ್ ಉದಾಹರಣೆ ಅದಾವ. ಇವತ್ತ ನಿಮ್ಮದು ಶಕ್ತಿ ಐತೆ ಅನ್ನೋ ತಗಡ ನಿಮ್ಮ ಕಡೆ ಏನು ಹೇಳಾಕತ್ತೀವಿ ನಾವು. ಇವತ್ತ ಅದನ್ನ ತಾವು ಸಹಕಾರಿ ರಂಗದೊಳಗೆ ನಡೆಸ್ರಿ. ನಮ್ದು ಏನು ಈ ಭಾಗದ ರೈತರು ನಾವೇನು ಸಹಕಾರ ಕೊಡಬೇಕಾಗಿತ್ತಲ್ಲ ಅದನ್ನ ಸಹಕಾರ ಕೊಡೋನು. ಕಬ್ಬು ಜಾಸ್ತಿ ಈಗ ನೋಡ್ರಿ, ಅವರು ಕಬ್ಬು ಬರಂಗಿಲ್ಲ ಅಂತಕ್ಕಂಥ ಒಂದು ವಾದ ಇತ್ತ. 8,000 ಕೆಪಾಸಿಟಿ ಐತಿ. 8,900ಕ್ಕಿಂತನೂ ಜಾಸ್ತಿ ಪ್ರತಿ ದಿವಸ ಕಬ್ಬು ಬರದ್ದಾರ. ರೈತರ ಕಬ್ಬು ಕೊಡಾಕತ್ತಾರ, ಇಲ್ಲ. ಅದಕ್ಕೆ ದಯಮಾಡಿ ತಾವು ಬರೇ ರೈತರ ಮೇಲನ ನೀವು ಮಾಡ್ಬೇಡ್ರಿ. ನಮ್ದು ಎಲ್ಲಿಯೋ ತಪ್ಪಿದೇವೆ. ಇವತ್ತು ರೇಟ್ ಮಹಾರಾಷ್ಟ್ರದಾಗ ಜಾಸ್ತಿ ಕೊಡ್ತೀವತ್ತ ಅಂದ ಕೂಡಲೇ ನಮ್ಮ ರೈತರನ್ನ ಆ ಕಡೆ ಕಳಿಸ್ತಕ್ಕಂಥ ಈ ಕಡೆ ಆದ್ರೂ ಕೂಡ ನಮ್ಮದು ಎಷ್ಟು ಕೆಪಾಸಿಟಿ ಐತಿ, 8,000 ಕೆಪಾಸಿಟಿ ಅದ. ಇವತ್ತು 8,000ಕ್ಕಿಂತ ಜಾಸ್ತಿ ಕಬ್ಬು ಈಗೂ ಸಹಿತ 8,500 ಇವತ್ತು 4-5 ದಿವಸ ಆಯ್ತು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಅದಾಗತ್ತ. ನಮ್ಮ ಮನೆಗೆ ಕೇಳಿದಾಗ 8,900, 8,500ರಿಂದ 8,900 ತನಕ ಇವತ್ತು ಕಬ್ಬರಿ ಆಗತ್ತಾರೆ ರೈತರು. ಇವತ್ತ ಅಂದ್ರೆ ಆ ಕಾರ್ಖಾನೆ ಏನು ಮೊನ್ನೆ ಎಬಿ ಪಾಟೀಲ್ ಸಾಹೇಬ್ರು ಹೇಳಿದ್ರು, SI ಪಾಟೀಲ್ರು, ಅಪ್ಪನಗೌಡರು, ಇವತ್ತ ನಮ್ದೇನು ಎಲ್ಲ ಏನು ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ವಿಶ್ವನಾಥ ಕತ್ತಿಯವರು ಇರಬೇಕು ಮತ್ತು ಬಸಗೌಡ ಪಾಟೀಲ್ರು ಹಿರಿಯರು ಅಂತದ್ದು ಅದನ್ನೊಂದು ಆಸೆ ಇಟ್ಕೊಂಡು ಎಲ್ಲ ಕಟ್ಟಿದ್ರು. ಅದು ಒಳ್ಳೇದಾಗಬೇಕು. ರೈತರು ನಮ್ಮ ಕಡೆ ಹೆಂಗೆ ಬರ್ಬೇಕಂದ್ರೆ ಸ್ವಾಭಿಮಾನದಿಂದ ಈ ಸಕ್ಕರೆ ಕಾರ್ಖಾನೆಗೆ ಬರಬೇಕು ಮತ್ತು ಕಾರ್ಖಾನೆ ನಂದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾವನೆ ಏನು ಮೂಡಿಸಿದ್ರು ಅದನ್ನ ಇವತ್ತು ತೆಗಿಬಾರ್ದು ಅಂತಕ್ಕಂಥದ್ದು ವಿನಂತಿ ಅದ. ಕಳ್ಕಳಿ ಇನ್ನೂ 10 ಸಲ ಅಲ್ಲ 100 ಸಲ ತಾವು ವಿಚಾರ ಮಾಡ್ಕೊಡ್ರಿ. ಅದರಿಂದ ತಾವು ದೊಡ್ಡವರಾಗಿದ್ದೀರಿ, ಅದರಿಂದನೇ ಇವತ್ತು ಅಧೋಗತಿ ಬರ್ತಿದೆ ಅಂತಕ್ಕಂಥದ್ದನ್ನ ಆಲೋಚನೆ ಇಟ್ಕೊಂಡು ಇವತ್ತು ನೀವು ಮರು ಆಲೋಚನೆ ಮಾಡಿ ಇವತ್ತು ಅದನ್ನ ಮತ್ತೆ ಯಾರು ಅದಾವ ನಿಮ್ಮ ಸಂಘ ಸಂಸ್ಥೆಗಳು ಅದಾವ ಅದರಿಂದ ದುಡ್ಡು ಹಾಕಿ ಇವತ್ತು ಅದನ್ನ ನಡೆಸಬೇಕು ಅಂತಕ್ಕಂಥ ವಿನಂತಿ. ಕೆಲವೇ 2-3 ದಿವಸಗಳ ಹಿಂದೆ ಎಲ್ಲ ಇಂಗ್ಲಿಷು, ಕನ್ನಡ ಮತ್ತು ಮರಾಠಿ ಪೇಪರ್ನಲ್ಲಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಲೀಸ್ ಕೊಡೋರಿ ಯಾರಾದರೂ ಇದ್ರೂ ಕೂಡ ಇವತ್ತು ಅದನ್ನ ಟೆಂಡರ್ ಮುಖಾಂತರ ಹಾಕಬೇಕು, 5 ಕೋಟಿ ರೂಪಾಯಿ MD ಇಟ್ಟು ಅಂತ ಹಾಕಿದ್ದಾರೆ. ಅದರ ಸಲುವಾಗಿ ಇವತ್ತು ತುರ್ತು ಪತ್ರಿಕಾ ಪರಿಷತ್ತು ಕೂಡ ಇವತ್ತು ನಾನು ಕರೆದಿಲ್ಲ. ನಾವು ಮೊದಲಿಂದನೂ ಹೋರಾಟ ಕೂಡ ಹೇಳ್ಕೊತ ಬಂದಿವಿ, ಲೀಸ್ ಕೊಡೋದು ಬೇಡ. ಇವತ್ತು ದಿವಂಗತ MP ಪಾಟೀಲ್ರು, ಅಪ್ಪನಗೌಡರು, SI ಪಾಟೀಲ್ರು
ಬಸಗೌಡರು, ವಿಶ್ವನಾಥ್ ಕತ್ತಿಯವರು ಈ ಸಹಕಾರಿ ತತ್ವದ ಮೇಲೆ ಒಂದು ಇಡೀ ಏಷ್ಯಾ ಖಂಡದಲ್ಲಿ ಹೆಸರುವಾದಂಥ ಕಾರ್ಖಾನೆಯನ್ನು ಸ್ಥಾಪಿಸಿ ಏಷ್ಯಾ ಖಂಡದಲ್ಲಿ ಒಂದು ಹೆಸರುವಾದಂಥ ಕಾರ್ಖಾನೆ ಅಂತ ಆಗಿತ್ತು. ಈಗ ಕತ್ತಿ ಸಹೋದರರ ಕಡೆ ಬಂದ್ ಬಳಕೆಗಳು ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ನಾಗ ಹೇಳಿದ್ರು 700-800 ಕೋಟಿ ರೂಪಾಯಿ ಸಾಲ ಆಗೈತಿ ತಗೊಂಡು. ಯಾಕಾಗೈತಿ ಏನು ನಮ್ಗೆ ಗೊತ್ತಿಲ್ಲ. ಆದ್ರೆ ಈಗ ಲೀಸ್ ಕೊಡಬಾರ್ದು ಅನ್ನೋದು ಅಭಿಪ್ರಾಯ ನಮ್ಗೆ ಅಷ್ಟ. ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೀವಿ, ವಿನಂತಿ ಪೂರ್ವಕ ಒತ್ತಾಯ ಮಾಡ್ತೀವಿ. ನೀವು ಸಹಕಾರಿ ತತ್ವದಲ್ಲಿದ್ದಂಥ ಕಾರ್ಖಾನೆ, ಸಹಕಾರಿ ತತ್ವಗಳನ್ನು ನೀವು ಮೂಲಿಗಳು ಅದನ್ನ ಯಾರಿಗೋ ಖಾಸಗಿ ಕಂಪನಿಯವರು ಕೊಡಬಾರ್ದು ಅಂತಕೊಂಡು ಕೊಡಬೇಡಿ, ನೀವೇ ಅದನ್ನ ಕಾರ್ಖಾನೆಯನ್ನು ನಡೆಸಿಕೊಂಡು ಇದ್ದಂತ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸಹಕಾರ ತತ್ವದ ಮೇಲೆ ಇದು ಇರಬೇಕು ಅನ್ನೋದು ಕೂಡ ಇವತ್ತು ನಮ್ದು ಹೇಳುವ ಮುಖ್ಯ ಉದ್ದೇಶ. ಸಹಕಾರ ತತ್ವದ ಮೇಲೆ ಯಾವುದೇ ಸಂಸ್ಥೆಗಳಿದ್ರು ಕೂಡ ಇವತ್ತು ಅವು ಸಂಸ್ಥೆ ಒಳ್ಳೆಯ ರೀತಿಯಿಂದ ಮಾಡುವುದಕ್ಕಾಗಿ ನಾವೆಲ್ಲ ನಮ್ಮದಾಗಲಿ ರೈತರದಾಗಲಿ ನಿಮಗೆ ಪೂರ್ಣ ಸಹಕಾರನೇ. ದಯವಿಟ್ಟು ತಾವು ಅದನ್ನು ಮಾಡಬೇಡಿ, ಆ ನಿರ್ಧಾರ ಕೈಗೊಳ್ಳಬೇಡಿ ಅಂತಕೊಂಡು ನಿಮ್ಮ ವಿನಂತಿ ಪೂರ್ವಕ ನಾವು ಒತ್ತಾಯ